ಹೆಸರು ಸುಹೇಲ್ ಅಹಮದ್ ಅಂತ. ನಾನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು. ಆ ಬೋರ್ಡ್ ಇದೆಯಲ್ಲ, ಆ ಬೋರ್ಡಲ್ಲಿ ಇರೋ 2 ಪರ್ಸ್ನಾಲಿಟಿ ತುಂಬ ಪ್ರಭಾವಿತನಾಗಿ ನನ್ನ ನಿರ್ಧಾರ ನಾನು ಮಾಡಿದೆ. ಹುಣಸೂರು ತಾಲೂಕಿನ ಮರೂರು ಗ್ರಾಮದದ್ದು ನಾನು 16 ವರ್ಷದ ಪೊಲೀಸ್ ಇಲಾಖೆಯ ಸೇವೆ ನಂತರ ದೇಶದಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೌಲ್ಯಗಳು ಮತ್ತು ಆಶಯಗಳು ಅಪಾಯದಲ್ಲಿವೆ ಅಂತ ನೇರವಾಗಿ ನಾನು ರಾಜೀನಾಮೆಗೆ ಪತ್ರದಲ್ಲಿ ಉಲ್ಲೇಖ ಮಾಡಿ ನಾನು ರಾಜೀನಾಮೆ ಕೊಟ್ಟು ವ್ಯವಸ್ಥೆಯಿಂದ ಈಗ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅನ್ನೋ ಪರಿಕಲ್ಪನೆಗಳು ನಮ್ಮ ದೇಶದಲ್ಲಿ ಕೇವಲ 5,000 ವರ್ಷಗಳ ಇತಿಹಾಸ ಇದೆ. ಅದರಲ್ಲಿ 75 ವರ್ಷಗಳ ಇತಿಹಾಸ ಅಂದರೆ ಈಗ ಒಂದು ಶೈಶವ ವ್ಯವಸ್ಥೆ, ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಈಗ ಅಂಬೆಗಾಲಿಡ್ತಾ ನಡೀತಾ ಇರೋ ಸನ್ನಿವೇಶದಲ್ಲೇ ವ್ಯವಸ್ಥಿತವಾಗಿ ಆ ಪರಿಕಲ್ಪನೆಗಳನ್ನ ಅಪಾಯದಲ್ಲಿಟ್ಟು ಹಂತವಾಗಿ ಭವಿಷ್ಯದ ಪೀಳಿಗೆಗೆ ಆ ಪರಿಕಲ್ಪನೆಗಳು ಇಲ್ಲದಂತೆ ಮಾಡೋ ಪ್ರಯತ್ನಗಳು ನಡೀತಾ ಇರುವಾಗ ನಾನೊಬ್ಬ DYSP ಆಗಿ ಆರಾಮಾಗಿ ವಿರಾಮ ಮಾಡಿಕೊಂಡಿರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಅನಿಸ್ತು. ಆ ಕಾರಣಕ್ಕೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಕಾಯಕಲ್ಪ ಕಾರ್ಯನ, ಯಾಕಂದರೆ ಸಂವಿಧಾನ ನನಗೆ ಆ ಹುದ್ದೆ ಕೊಟ್ಟಿದ್ದು, DYSP ಹುದ್ದೆ ಕೊಟ್ಟಿದ್ದೆ ಸಂವಿಧಾನ. ಆ ಹುದ್ದೆನ ಆ ಸಂವಿಧಾನ ಪ್ರಜಾಪ್ರಭುತ್ವ ಕಾಯಕಲ್ಪ ಕಾರ್ಯಕ್ಕೆ ಮೀಸಲಿಡೋಣ ಅಂತ ನಿರ್ಧಾರ ಮಾಡಿ ನಮ್ಮ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿಕೊಳ್ಳೋಣ. ನವೆಂಬರ್ 26 ದಿನಾಂಕದಂದೇ, ಸಂವಿಧಾನ ದಿನದಂದೇ ನಾನು ರಾಜೀನಾಮೆ ಕೊಟ್ಟು ನನ್ನ ಹುದ್ದೆಗೆ ಆಚೆ ಬಂದೆ. ಈ ಸಭೆಯಲ್ಲಿ ಹೇಳಿದ್ರು ದುಡ್ಡು ಮೇಜು ಅಂದರೆ ಲೆಕ್ಕ ಹಾಕೊಳ್ಳಿ, ಹಿಂದುಳಿದ ವರ್ಗದವರಾದ ನಾವುಗಳು, ಅದರಲ್ಲೂ ಅತಿ ಹಿಂದುಳಿದವರಾಗಿ ಇರೋ ಕಾರಣಕ್ಕೆ ದುಡ್ಡು ಮೇಜಿನ ಸಭೆ ಮಾಡೋ ಪರಿಸ್ಥಿತಿಲಿ ಇದ್ದೀವಿ ಅಂದರೆ ಅದು ಸಂವಿಧಾನದ ಕೊಡುಗೆ. ಇಲ್ಲಿ ಮುಂಚೆ ಇದರಲ್ಲಿ ಯಾವುದ್ರಲ್ಲೂ ನಮ್ಮ ಪಾತ್ರ ಇರಲಿಲ್ಲ. ಕೇವಲ 75 ವರ್ಷಗಳ ಹಿಂದೆ ಇದರಲ್ಲಿ ಯಾವುದ್ರಲ್ಲೂ ನಮ್ಮ ಪಾತ್ರ ಇರಲಿಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ, ಸಂವಿಧಾನ ನಿಜಕ್ಕೂ ಅಪಾಯದಲ್ಲಿದೆಯಾ, ಪ್ರಜಾಪ್ರಭುತ್ವ ನಿಜಕ್ಕೂ ಅಪಾಯದಲ್ಲಿದೆಯಾ ಅಂತ. ನಾನು 2 ನಿದರ್ಶನ ಹೇಳ್ತೀನಿ, 100 ಹೇಳ್ಬೋದು. ಸದ್ಯಕ್ಕೆ ಪ್ರಸ್ತುತ ವರ್ತಮಾನದಲ್ಲಿ ಭಾರತದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಹಾಡು ಹಗಲೇ CC ಕ್ಯಾಮ್ರಾ ಕಣ್ಗಾವಲಲ್ಲೇ ಹೊಂದಿದ್ದಾರೆ. ಅದನ್ನೇ ಹೇಳ್ತೀನಿ. ಚಂಡೀಗಢದ ಮೇಯರ್ ಚುನಾವಣೆ ನಾನು ನೋಡಿರ್ಬೋದು. ಅದರಲ್ಲಿ ಚುನಾವಣಾಧಿಕಾರಿ 2 ಬಾರಿ ಚುನಾವಣೆಯನ್ನು ಮುಂದಕ್ಕೆ ಹಾಕಿದ್ದಾರೆ. ಅದಾದ ನಂತರ ಚುನಾವಣಾಧಿಕಾರಿನ ಬದಲಿ ಮಾಡಿದ್ದಾರೆ. ಅದಾದ ನಂತರ ಇರೋ 35 ಓಟು, ಮೇಯರ್ ಎಲೆಕ್ಷನಲ್ಲಿ 35 ಓಟು ಒಂದು ಪಾರ್ಟಿಗೆ ಸ್ಪಷ್ಟವಾಗಿ, ಆ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಗೆ ಸ್ಪಷ್ಟವಾಗಿದೆ. 35 ಓಟಲ್ಲಿ 20 ಓಟ್ ಅವ್ರಿಗಿದೆ, ಇನ್ನೊಂದು ಪಾರ್ಟಿಗೆ BJPಗೆ 14 ಇದೆ. ಆದರೂ ಚಂಡೀಗಢದ ಮೇಯರು BJP ಪಾರ್ಟಿ ಅಂತ ಘೋಷಣೆ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. 1 ಓಟಲ್ಲೆಲ್ಲ ಕುಲ್ಗೆಡ್ಸಿರೋದು, 8 ಮತಗಳನ್ನ ಕುಲ್ಗೆಡ್ಸಿ ನೇರವಾಗಿ CC ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಂತರ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಮಧ್ಯಸ್ಥಿಕೆ ವಹಿಸಿ ಅದನ್ನ ಸಿಂಧು ಮಾಡಬೇಕು ಪರಿಸ್ಥಿತಿ ಬಂದಿದೆ. ಇದಕ್ಕಿಂತ ಕೆಟ್ಟಗಾಲ ನಾವು ನಿರೀಕ್ಷೆ ಮಾಡ್ಕೊಂಡು ಕೂತ್ಕೊಂಡ್ರೆ ಭವಿಷ್ಯದಲ್ಲಿ ಸಂವಿಧಾನ ಹೇಗೆ? ಇನ್ನೊಂದು, ಮೊನ್ನೆ ಸೂರತ್ತಲ್ಲಾಗಿದೆ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಈ ರೀತಿ ನಿದರ್ಶನಗಳು ಆಗೇ ಇಲ್ಲ. ನಾಮಪತ್ರ ಸಲ್ಲಿಕೆ ಆಗೈತೆ. ನಾಮಪತ್ರ ಸಲ್ಲಿಕೆಯಲ್ಲಿ ಪ್ರಬಲ ಅಭ್ಯರ್ಥಿ ಆಗಿದಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಅಸಿಂಧು ಮಾಡಿದ್ದಾರೆ. ಕಾರಣ ಅವರ ಅರ್ಜಿಯಲ್ಲಿ ಅವ್ರಿಗೆ ಅಟೆಸ್ಟ್ ಮಾಡಿದಂಥ ಅಭ್ಯರ್ಥಿಗಳು ಸಹಿಯಲ್ಲಿ ಲೋಪ ಇದೆ ಅಂತ. ಓಕೆ, ಅವ್ರದ್ದಾಗಲಿ, ನಾಮಪತ್ರ ತಿರಸ್ಕೃತ ಆಗಲಿ. ಅದಾಗಿ 9 ಜನ ಇದ್ರು ಅಭ್ಯರ್ಥಿಗಳು. ಇನ್ನೊಂದು ಕಾಂಗ್ರೆಸ್ ಡಮ್ಮಿ ಕಾಂಗ್ರೆಸ್ ಅಭ್ಯರ್ಥಿ ಇದ್ರು, ಅದೊಂದು ವಿರೋಧ ಆಯಿತು, ಅದನ್ನು ರದ್ದು ಮಾಡೋದು. ಇನ್ನು 8 ಜನ ಇದ್ರಲ್ಲ, ಇನ್ನು 8 ಜನ ಚುನಾವಣೆ ಎದುರಿಸ್ಬೇಕಲ್ಲ. ದೇಶದಲ್ಲಿ ಚುನಾವಣೆ ಎಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಸ್ವತಂತ್ರ ಭಾರತ ಇದು 75 ವರ್ಷಗಳ ನಂತರ ದೇಶದಲ್ಲಿ ನ್ಯಾಯಸಮ್ಮತ ಮುಕ್ತ ಚುನಾವಣೆ ಇದೇ ಕಡೆ ಚುನಾವಣೆ ಅಂತ. ಆ ಎಚ್ಚರಿಕೆ ನಡುವೆಯೂ ಈಗಾಗಲೇ ಚುನಾವಣೆ ನಡೀಇದೆ. ಅದು ಲೋಕಸಭೆ ಚುನಾವಣೆ. 25 ಲಕ್ಷ 20 ಲಕ್ಷ ಓಟ್ ನಡೀಬೇಕಲ್ಲಿ. ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಇಷ್ಟೊಂದೆಲ್ಲ ಶ್ರಮ ಇರುತ್ತೆ, ತಿಂಗಳಾನ್ಗಟ್ಟೆ ಶ್ರಮ, 5 ವರ್ಷ ಕಾಯಬೇಕು. ಆ ಚುನಾವಣೆಯನ್ನು ಅಭ್ಯರ್ಥಿನ 2 ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ ಮಾಡಿ ಇನ್ನು 9 ಅಭ್ಯರ್ಥಿಗಳಿಗೆ ಹೆದರಿಸಿ ಬೆದರಿಸಿ 2 ಮಣಿ ಇಲ್ಲ ಅಂದರೆ ಖರೀದಿಸಿ ಲೋಕಸಭೆ ಅಭ್ಯರ್ಥಿನೇ ದೇಶದ ಚುನಾವಣೆ ನಡೆಯೋ ಮುಂಚೆನೆ MP-ನ ಅವಿರೋಧವಾಗಿ ಅಲ್ಲ, ಚುನಾವಣೆ ಇಲ್ಲದೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಅಷ್ಟು ಸಂದರ್ಭ ಏನಾರ ನಾವು ಕಾಯ್ಕೊಂಡು ಕೂತ್ಕೊಳ್ತೀವಿ ಅಂದರೆ ನಮ್ಮ ಮಕ್ಕಳ ಕಾಲಕ್ಕೆ ಖಂಡಿತ ಪ್ರಜಾಪ್ರಭುತ್ವ ಇರುತ್ತೆ.
ಸಂವಿಧಾನನೂ ಇರುತ್ತೆ, ಹೆಸರಿಗಷ್ಟೇ ಇರುತ್ತೆ, ನೆಪಕ್ಕಷ್ಟೇ ಇರುತ್ತೆ. ಈಗೇನು ಇದನ್ನ ಯಾಕೆ ಖಂಡಿಸೋಕ್ಕಾಗ್ತೈತೆ? ಕೋರ್ಟಲ್ಲಿ ಹೋಗುತ್ತೆ, ಕೋರ್ಟ್ ಇನ್ನು ತೀರ್ಮಾನ ಬರೋ ತನಕ ಇವ್ರಿಗೆ ಏನು ಬೇಕು ಅದನ್ನು ವ್ಯವಸ್ಥಿತವಾಗಿ ಮುಗಿಸ್ಕೊಳ್ತಾರೆ. ಆ ನಿಟ್ಟಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಪ್ರೊಫೆಸರ್ ನಾಗೇಗೌಡ ಸರ್ ನನಗೆ ಆವಾಗ ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕಾರಣಕ್ಕೆ. ಇಂತಹ ವೇದಿಕೆಗಳು, ಇಂಥ ಈ ಪ್ರಜ್ಞಾವಂತ, ಇದು ಪ್ರಜಾಪ್ರಭುತ್ವ ಉಳಿಸ್ಕೊಳ್ಳೋದು, ಬೆಳೆಸೋ ಜವಾಬ್ದಾರಿ ನಮ್ಮ ಹಿಂದುಳಿದವರ, ದೀನ ದಲಿತರ ದರ್ದು ಔಲತ್ತು ಅಷ್ಟೇ. ಇದೇನೆಲ್ಲ ಯಾಕೆ ಮನುವಾದಕ್ಕೆ ಪ್ರಜಾಪ್ರಭುತ್ವ ಹೇಳಿದ್ದಾರೆ, ವರ್ಣಾಶ್ರಮಕ್ಕೆ ಪ್ರಜಾಪ್ರಭುತ್ವ ಬೇಕಾಗಿಲ್ಲ. ಅದು ಬೇಕಾಗಿರೋದು ನಮಗೆ, ನಾವು ತಾನೇ ಬೀದಿಲಿರೋದು. ಬೀದಿ 10% ರಿಸರ್ವೇಷನು, ದೇಶದಲ್ಲಿ 10% ರಿಸರ್ವೇಷನು, 3% ಅವ್ರಿಗೆ ಯಾವುದೇ ಚರ್ಚೆ, ಯಾವುದೇ ಪ್ರತಿಭಟನೆ, ಯಾವುದೇ ಕೇಸು, ಯಾವುದೇ ಕಂಪ್ಲೇಂಟ್ ಇದೆ ಅವ್ರಿಗೆ 10% ಸಿಗುತ್ತೆ. 5 ವರ್ಷ ಶೋಷಣೆಗಳು, 5,000 ವರ್ಷ ಶೋಷಣೆಗಳು ಅವ್ರಿಗೆ 15% ರಿಸರ್ವೇಷನ್ಗೆ ಚಕಾರ ಎತ್ತಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ಬಹಿರಂಗ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆದರೂ ನಾವು ಅದನ್ನ ಜಾತಿ, ಧರ್ಮ, ಈ ವಿಂಗಡಣೆ ಆಧಾರದಲ್ಲಿ ನಾವು ಹಂಚಿಗೆ ಹೋಗಿರೋದ್ರಿಂದ ಸಂವಿಧಾನನ ನೇರ ಹೇಳಿಕೆಗಳು ಕೊಟ್ಟರು ಕೂಡ ನಾವು ಇವತ್ತು ಅದನ್ನ ಕೇಳದೇ ಇರೋ ಪರಿಸ್ಥಿತಿಲಿ ಆಗಿದ್ದೀವಿ. ಎರಡನೇದಾಗಿ, ಮೈಸೂರು ಮಟ್ಟಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆ ನಡೀತೈತೆ, ರಾಜರು ಉಪಕಾರ ತೀರಿಸಿ, ರಾಜರು ಋಣ ತೀರಿಸಿ ಅಂತ. ನಾನು ನೇರವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವದ ಉಪಕಾರ ತೀರಿಸಿ, ಪ್ರಜಾಪ್ರಭುತ್ವದ ಋಣ ತೀರಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಆಯ್ಕೆ. ಹಾಗೆ ಇನ್ನೊಂದು ಹೇಳ್ತಾ ಇದ್ದಾರೆ, ಅಲ್ಲಿ ಇನ್ನೊಂದು ಚರ್ಚೆ ಹೇಳ್ತಾ ಇದ್ದಾರೆ, ಶ್ರೀರಾಮನ ಹೆಸರಲ್ಲಿ ರಾಜನಿಗೆ ಮತ ಕೊಡಿ ಅಂತಂದ್ರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಶ್ರೀರಾಮನ ವನವಾಸದಲ್ಲಿ ಸಂಕಷ್ಟದಲ್ಲಿ ಅವನಿಗೆ ಬೆನ್ನಿಗಿದ್ದುದು ಲಕ್ಷ್ಮಣ. ನೀವು ಶ್ರೀರಾಮನ ಹೆಸರಲ್ಲಿ ಲಕ್ಷ್ಮಣನಿಗೆ ಮತ ಕೊಟ್ಟ. ಎಲ್ರಿಗೂ ಒಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ, ಮಾತಾಡೋ ಅವಕಾಶ ಕೊಡುತ್ತೆ.